ವಿಡಿಯೋನ ಜಿ ಟಿ ದೇವೇಗೌಡರು ಮತ್ತು ಅನಿಲ್ ಚಿಕ್ಕಮದವರು ನೋಡಲೇಬೇಕು. ಇದು ಮೈಸೂರು ಟು ಗದ್ಗೆ ರೋಡು. ಈ ರೋಡು ತುಂಬ ಕಂಜೆಸ್ಟೆಡ್ ಆಗಿದೆ. ರಾತ್ರಿ ಹೊತ್ತಾದರೆ ಬೀದಿ ದೀಪದ ವ್ಯವಸ್ಥೆ ಇರಲ್ಲ. ಈ ರೋಡು ಚಿಕ್ಕದಾಗಿರೋದ್ರಿಂದ ವೆಹಿಕಲ್ಸು ಓವರ್ಟೇಕ್ ಮಾಡೋಕ್ಕೆ ಹೋಗಿ ತುಂಬ ಆಕ್ಸಿಡೆಂಟ್ಸ್ ಆಗ್ತಿದೆ. ಆಮೇಲೆ ರಾತ್ರಿ ಹೊತ್ತು ಡ್ರೈವ್ ಮಾಡೋಕ್ಕೆ, ಗಾಡಿ ಓಡಿಸೋಕ್ಕೆ ತುಂಬ ಹಿಂಸೆ ಆಗ್ತಿದೆ, ಜೊತೆಗೆ ಕಷ್ಟ ಕೂಡ ಆಗ್ತಿದೆ. ಇದರಿಂದ ಬಿದ್ದು ಗಾಯಗೊಳ್ತಿದ್ದಾರೆ ತುಂಬ ಜನ. ಆದ್ದರಿಂದ ನಾನು ಇವರಿಬ್ಬರಲ್ಲಿ ಏನು ಕೇಳ್ಕೊಳ್ಳೋದು ಅಂದರೆ, ಆದಷ್ಟು ಬೇಗ ಈ ರಸ್ತೆನ ಅಗಲ ಮಾಡಿಸ್ಬಿಟ್ಟು ಸುಗಮ ಸಂಚಾರಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ. ಥ್ಯಾಂಕ್ ಯು. ಸುಮಾರು ಹೆಚ್ಚು ಕಮ್ಮಿ ಒಂದು 25 ವರ್ಷದಿಂದ ವೆಹಿಕಲ್ಸ್ಗಳು ಜಾಸ್ತಿ ಆಗ್ಬಿಟ್ಟವೆ. ಆ ಒಂದು ಕಾರಣದಿಂದ ಇಲ್ಲಿ ವೆಹಿಕಲ್ಸ್ಗಳು ಪೂರಾ ಆಕ್ಸಿಡೆಂಟು, ಬಸ್ ಬಂದರೆ, ಇನ್ನು ಕಾರ್ ಏನಾರು ಬಂದರೆ ಸಡನ್ನಾಗಿ ಹೋಗೋಕ್ಕೆ ಆಗಲ್ಲ. ಆ ಒಂದು ಕಾರಣದಿಂದ ಜಿ ಟಿ ದೇವೇಗೌಡರು ದಯವಿಟ್ಟು ನಮ್ಮ ಮನವಿ ಮಾಡ್ಕೊಳ್ಳೋದು ಏನಂದರೆ, ಈ ರೋಡ್ನ ಸ್ವಲ್ಪ ಆದಷ್ಟು ಅಗಲೀಕರಣ ಮಾಡಿಕೊಡ್ಬೇಕು. ಮತ್ತು ಚಿಕ್ಕಮಗಳೂರಿಗೂ ಸೇರುತ್ತೆ. ಅಲ್ಲಿ ಚಿಕ್ಕಮಗಳೂರು ಗದ್ಗೆಯಿಂದ ಕೋಟೆ ತಾಲೂಕಿಗೆ ಸೇರುತ್ತೆ. ಈ ಒಂದು ಕಾಲ್ನಡೆಯಿಂದ 2 ಜನ ಸೇರ್ಕೊಂಡು MLAಗಳು ನಮ್ಮ ಈ ರೋಡ್ನ ಸ್ವಲ್ಪ ಅಗಲೀಕರಣ ಮಾಡಿಕೊಟ್ರೆ ಜನಕ್ಕೆ ಭಾಳ ಅನುಕೂಲ ಆಗುತ್ತೆ. ಮತ್ತು ಲೈಟ್ಗಳು ಬೇಕು, ಕತ್ತಲಲ್ಲಿ ಬರೋಕ್ಕಾಗಲ್ಲ, ಸೈಡು ಕಾಣಲ್ಲ. ಎಷ್ಟೋ ಜನ ಇಲ್ಲಿ ಬಿದ್ದು ಆಕ್ಸಿಡೆಂಟ್ ಆಗಿ ಬಿದ್ದವರು ಎದ್ದವರು ಇನ್ನೂ ಎಷ್ಟೋ ಜನಕ್ಕೆ ಹುಷಾರಿಲ್ಲದೇ ಹಾಸ್ಪಿಟ್ಲಿಗೆ ಸೇರಿ ಸತ್ತು ಹೋಗೋರೆ. ನಮ್ಮೂರು ದೊಡ್ಡ ಮರಳಿ ಗೇಟಲ್ಲಿ ಬೈಪಾಸ್ 3 ಕವಕರ್ ಆಗಲಿ ಜಾಗ ಇಲ್ಲೋ ಕಾರಣ ಹಳ್ಳಿ ಮರದ ಹತ್ರ ಒಂದು ಗಾಡಿ, ಒಂದು ವ್ಯಾನು, ಮಾರುತಿ ವ್ಯಾನು ಬರಲಾಗಿ ಬಸ್ ಇಳಿದ್ಬಿಟ್ಟು ಒಂಚೂರು ಸೈಡ್ಗೆ ಹೋಗೋಣ, ಕಾರ್ ಹೊಡ್ಕೊಂಡು ಹೋಗೋಣ, ಆಗಲೇ ರೋಡ್ ಇದ್ದರೆ ಆಕ್ಸಿಡೆಂಟ್ ಆಗಂಗಿಲ್ಲ. ಆ ಹುಡುಗ ರಿವ್ಯೂನ್ ತಗೊಂತವನು ಸತ್ತೋದ. ಸತ್ತಿಗೆ 3 ವರ್ಷ ಆಯಿತು. ತಿರ್ಗಾ ಇನ್ನೊಂದು 2-3 ಜನಕ್ಕೆ ಆಕ್ಸಿಡೆಂಟ್ ಆಗಿ ಕಾಲು ಏಟಾಗವೆ, ತಲೆ ಏಟಾಗವೆ. ದಯವಿಟ್ಟು ಜಿ ಟಿ ದೇವೇಗೌಡರು, ಅನಿಲ್ ಚಿಕ್ಕಮದವರು ನಾವು ಕೇಳ್ಕೊಳ್ಳೋದಿಷ್ಟೇ, ರೋಡ್ನ ಆದಷ್ಟು ಗದ್ಗೆ ಗಂಟಲು ಅಗಲ ಮಾಡಿಕೊಡ್ಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊತೀನಿ. ಓಕೆ, ಇದು ರೋಡ್ ತುಂಬ ಚಿಕ್ಕದಾಗಿದೆ ಅಲ್ವಾ, ಕಂಜೆಸ್ಟೆಡ್ ಆಗಿದೆ ಅಲ್ವಾ? ಹೌದು ಸರ್. ಓಕೆ ಓಕೆ. ತುಂಬ ಚಿಕ್ಕದು ಸರ್. ಹಳ್ಳ ಕೊಳ್ಳ ಸ್ವಲ್ಪ ಗುಂಡಿಗಳವೆ, ಅದೆಲ್ಲ ದಾಟಬೇಕು ಅಂತ ಅಂದಾಗ ಆಕ್ಸಿಡೆಂಟ್ ಆಗ್ತವೆ. ಮತ್ತು ಮಕ್ಕಳು, ಸಣ್ಣ ಮಕ್ಕಳು ಏನಾರ ಅಪ್ಪಿ ಏನಾರ ಬೈ ಚಾನ್ಸ್ ಸೈಡ್ಗೆ ಹೊಂಟೋದ್ರೆ ಗಾಡಿಗಳು, ವೆಹಿಕಲ್ಸ್ಗಳು ಹೊಡ್ಕೊಂಡೋಯ್ತವೆ. ಕಾರು ಮತ್ತು ಸ್ಕೂಟ್ರುಗಳು, ಯಾವುದೇ ಗಾಡಿನಾದರೂ ಸೈಡ್ಗೆ ಹೋಗೋಕ್ಕಾಗಲ್ಲ ಇಲ್ಲಿ. ಸೊ ಗುಂಡಿ ಮುಕ್ತ ರಸ್ತೆ ಬೇಕು ಅಂತ ಕೇಳ್ತೀರಾ? ಗುಂಡಿ ಮುಕ್ತ ರಸ್ತೆ ಬೇಕು ಸರ್. ದಯವಿಟ್ಟು ಅಲ್ಲಿ ಚಿಕ್ಕಮಗಳೂರಿಗೆ ಮನವಿ ಮಾಡ್ಕೊತೀವಿ. ಅವರು ಆ ಕಡೆ ಮಾಡಿಸ್ಲಿ, 2 ಕಡೆ ನಿಂತ್ಕೊಂಡು ಮಾಡಿಸಿದ್ರೆ ಜನಗಳಿಗೆ ಭಾಳ ಅನುಕೂಲ ಆಗುತ್ತೆ. ಲೈಟು ಮತ್ತು ಮಾಡಿಸ್ಕೊಡ್ಬೇಕು, ರೋಡು ಅಗಲ ಮಾಡಿಸ್ಕೊಡ್ಬೇಕು. ಇದೊಂದು ಮನವಿ ಮಾಡ್ಕೊತೀವಿ ದಯವಿಟ್ಟು.